ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆಫ್ಟರ್ ವೆರಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ವೈಕುಂಠ ಏಕಾದಶಿ. ಸೊ ಎದ್ದ ತಕ್ಷಣ ರಂಗೋಲೆ ಪೂಜೆನೇ ನಮ್ಮದು ಸೌತ್ ಇಂಡಿಯನ್ಸಲ್ಲಿ ಫಸ್ಟ್ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಹೌ ಐ ಡೂ ಇಟ್ ಎವ್ರಿ ಟೈಮ್. ನಂಗಂತೂ ಈ ಥರ ಸ್ಪೆಷಲ್ ದಿನಗಳಿದ್ರೆ ಒಂಥರ ಏನೋ ಖುಷಿ, ಒಂಥರ ಏನೋ ಫೆಸ್ಟಿವಲ್ ವೈಬ್ಸು. ಆ್ಯಂಡ್ ಪುಟಾಣಿ ತುಳಸಿ ಕಟ್ಟೆ ಇದೆ ನಮ್ಮ ಮನೇಲಿ. ಅದು ಸ್ವಲ್ಪ ಕಾರಣಗಳಿಂದ ಒಣಗೋಗಿದೆ, ಬಟ್ ಚಿಕ್ಕ ಚಿಕ್ಕದು ಬೆಳೀತಾ ಇದೆ. ಆ್ಯಂಡ್ ಫ್ಲವರ್ ಇಡೋಕ್ಕಲ್ಲೊಂದು ಪುಟಾಣಿ ಜಾಗ ಇದೆ. ಆ್ಯಂಡ್ ಒಂದು 3-4 ಫ್ಲವರ್ಸ್ ಇಡ್ತೀನಿ. ನಾನು ತುಂಬ ಗಾಡಿಯಾಗೆಲ್ಲ ಇಡೋದಿಲ್ಲ. ಆ್ಯಂಡ್ ಎಷ್ಟು ಕ್ಯೂಟಾಗಿದೆ ಅಲ್ಲ. ಐ ಜಸ್ಟ್ ಲೈಕ್ ದಿಸ್ ತುಳಸಿ ಕಟ್ಟೆ, ಆ ಡಿಸೈನು, ಆ ಕ್ಯೂಟ್ನೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೂಜೆ ಅಂತೂ ಸಿಂಪಲ್ ಆಗಾಯಿತು. ನನ್ನ ಫೇವ್ರೆಟ್ ಗಾಡ್ ಆಂಜನೇಯ. ಸೊ ನನಗೇನೇ ಪ್ರಾಬ್ಲಮ್ಸ್ ಇದೋ ಅವರೇ ಸಾಲ್ವ್ ಮಾಡೋದು. ಆ್ಯಂಡ್ ಥ್ಯಾಂಕ್ ಯು ಫಾರ್ ದಟ್. ಜೈ ಶ್ರೀರಾಮ್. ಆ್ಯಂಡ್ ದಿಸ್ ಹೌ ಐ ಡೂ ದ ಪೂಜಾ. ಐ ಮೀನ್ ಸಿಂಪಲ್ಲಾಗಿರುತ್ತೆ, ತುಂಬ ಸಿಂಪಲ್ಲಾಗೇ ಇರುತ್ತೆ. ಹಬ್ಬಗಳಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್. ಆ್ಯಂಡ್ ನಾನು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಇದು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಸಿಂಪಲ್ ಸೋಬರ್ ಲುಕ್ ಇದೆ. ಆ್ಯಂಡ್ ಐ ಹ್ಯಾವ್ ಪೇರ್ಡ್ ಇಟ್ ವಿತ್ ಗೋಲ್ಡ್ ಕಡ ಆ್ಯಂಡ್ ಆ್ಯಪಲ್ ವಾಚ್ ಅಷ್ಟೇ. ಆ್ಯಂಡ್ ಅದಕ್ಕೆ ನಾನು ಬ್ಲ್ಯಾಕ್ ಲೆಗಿನ್ಸ್ ಆ್ಯಂಡ್ ನಾರ್ಮಲ್ ಫ್ಲ್ಯಾಟ್ಸ್ ಹಾಕ್ಕೊಂಡಿದ್ದೆ. ಆ್ಯಂಡ್ ನಾನಂತೂ ತುಂಬ ಸಿಂಪಲ್ ಹುಡುಗಿ. ಸೊ ದಿಸ್ ಹೌ ಐ ಗೆಟ್ ರೆಡಿ. ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.